ನಮಸ್ಕಾರ, ನನ್ನ ಹೆಸರು ಮಹಾಂತೇಶ್ ಜಿ ಕೆ ವಡಸಣ್ಣವರ್. ಸಮರ್ಥನಂ ಫೌಂಡರ್ ಹಾಗೂ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಇನ್ ಇಂಡಿಯಾ ಇದರ ಚೇರ್ಮನ್. ಇವತ್ತು ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಬಯಲ್ಯಾಟ್ರಲ್ ಚಾಂಪಿಯನ್ಶಿಪ್, ಸಮರ್ಥ್ ಚಾಂಪಿಯನ್ಶಿಪ್ ನಡೀತಾ ಇದೆ ಹಂಡೈ. 5 ಮ್ಯಾಚ್ಗಳು ನಡೆಯುತ್ತೆ. ಅದರಲ್ಲಿ ಯಾರು ಗೆಲ್ತಾರೋ 3 ಮ್ಯಾಚ್ ಗೆದ್ದವರು ಅದರ ಚಾಂಪಿಯನ್ಶಿಪ್ ಆಗ್ತಾರೆ. ಮುಖ್ಯವಾಗಿ ಅಂಧರ ಕ್ರಿಕೆಟ್ಗೆ ಅವಕಾಶ ಬೇಕು. ಈ ಥರದ ಪಂದ್ಯಾವಳಿಗಳು ಅದಕ್ಕೆ ದಾರಿದೀಪ ಆಗ್ತವೆ. ಮುಂಬರುವ ದಿನಗಳಲ್ಲಿ ವಿಮೆನ್ಸ್ ವರ್ಲ್ಡ್ ಕಪ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಕ್ರಿಕೆಟ್ ಮೂಲಕ ಅನೇಕರಿಗೆ ಅವಕಾಶ ಸಿಕ್ಕಿದೆ, ಕೆಲಸ ಸಿಕ್ಕಿದೆ, ಪ್ರಶಸ್ತಿಗಳು ಸಿಕ್ಕಿವೆ, ನಗದು ಪ್ರಶಸ್ತಿ ಸಿಕ್ಕಿದೆ. ಮತ್ತು ಸರ್ಕಾರದಿಂದ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಿಂದ ಇನ್ನೂ ಹೆಚ್ಚಿನ ಮಟ್ಟಿಗೆ ಸಪೋರ್ಟ್ ಸಿಗಬೇಕು. BCCI ಸಪೋರ್ಟ್ ಬೇಕಾಗಿದೆ. ಬಟ್ ಭಾಳ ಒಂದು ಒಳ್ಳೆ ವೆನ್ಯೂ ಸಿಕ್ಕಿದೆ ನಮಗೆ ಸಾಯಿ ಕೃಷ್ಣ ಗ್ರೌಂಡಲ್ಲಿ. ಸಾಯಿಬಾಬಾ ಆಶ್ರಮಕ್ಕೆ ನಾನು ಅಭಿನಂದನೆಗಳನ್ನ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಕ್ರಿಕೆಟ್ನ ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೋದಕ್ಕೆ ಭಾಳ ಸಂತೋಷ ಆಗುತ್ತೆ. ಸರ್, ನೀವು ಯಾವ ಒಂದು ತಂಡದ ಒಂದು ಪ್ರತಿನಿಧಿಯಾಗಿ ಅಥವಾ ಯಾರನ್ನ ಹೋಸ್ಟ್ ಮಾಡಕ್ಕೆ ಬರ್ತೀವಿ? ಸೊ ನಾವು ಕ್ಯಾಬಿ ಅಂತ, ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಇನ್ ಇಂಡಿಯಾ, ಈ ಒಂದು ಪಂದ್ಯಾವಳಿಯ ವ್ಯವಸ್ಥಾಪಕರು. ಸೌತ್ ಆಫ್ರಿಕಾ ಟೀಮ್ ಮತ್ತು ಭಾರತ ತಂಡವನ್ನು ಆಡಿಸ್ತಾ ಇದ್ದೀವಿ. ಭಾರತ ತಂಡದ ಓನರ್ಶಿಪ್ ನಮ್ಮದು, ನಾವು ಅದನ್ನು ಮ್ಯಾನೇಜ್ ಮಾಡೋದು, ಸಮರ್ಥನ ಮತ್ತು ಕ್ಯಾಬಿ. ಸೊ ಎರಡೂ ತಂಡಗಳು ಈಗ ಬೈಲ್ಯಾಟ್ರಲ್ ಸೀರೀಸ್ ಹೇಗೆ ರೆಗ್ಯುಲರ್ ಕ್ರಿಕೆಟಲ್ಲಿ ನಡೆಯುತ್ತೆ, ಅದೇ ಥರ ಈ ಕ್ರಿಕೆಟನ್ನು ನಾವು ವರ್ಷಕ್ಕೆ 2 ದೇಶಕ್ಕೆ ಕಳಿಸ್ತೀವಿ ಅಥವಾ ಕರ್ಕೊಂಬರ್ತೀವಿ. ಈ ವರ್ಷದ ಆರಂಭದಲ್ಲಿ ಬಾಂಗ್ಲಾದೇಶ್ ಬಂದಿತ್ತು, ಬೆಂಗಳೂರಲ್ಲೇ ಮಣಿಪಾಲ್ ಗ್ರೌಂಡಲ್ಲಿ ಮಾಡಿದ್ವಿ. ಹೋದ ವರ್ಷ ಶ್ರೀಲಂಕಾ ಬಂದಿತ್ತು. ಹಾಗೆ ಬೇರೆ ಬೇರೆ ತಂಡಗಳನ್ನ ಕರೆಸ್ತಾ ಇರ್ತೀವಿ ನಾವು. ಸರ್, ಈಗಾಗಲೇ ನಮ್ಮ ಇಂಡಿಯಾ ಟೀಮಲ್ಲಿ ಯಾರೆಲ್ಲ ಪ್ರತಿಭಾನ್ವಿತ ಕ್ರಿಕೆಟರ್ಸ್? ಕೆಲವರು ನೀವು ಕೇಳಿರ್ತೀರಿ, ಕಳೆದ ವರ್ಷ ಅರ್ಜುನ ಪ್ರಶಸ್ತಿ ಬಂತು ಅಜಯ್ ಕುಮಾರ್ ರೆಡ್ಡಿ ಅಂತ. ಅವರು 15 ವರ್ಷಗಳಿಂದ ಕ್ರಿಕೆಟ್ ಆಡಿ ನಿವೃತ್ತಿ ಘೋಷಿಸಿದರು. ಕ್ಯಾಪ್ಟನ್ ಆಗಿ ಅನೇಕ ವರ್ಲ್ಡ್ ಕಪ್ಸ್ನ ಗೆದ್ದುಕೊಟ್ರು. ದುರ್ಗಾರಾವ್ ಅಂತ ಹೇಳಿ ಈಗ ನಮ್ಮ ತಂಡದ ಕ್ಯಾಪ್ಟನ್ ಆಗಿದ್ದಾರೆ. ಸುನೀಲ್ ರಮೇಶ್, ನಮ್ಮ ಬ್ಲೈಂಡ್ ಕ್ರಿಕೆಟ್ನ ವಿರಾಟ್ ಕೊಹ್ಲಿ ಅಂತ ಕರೀತಾರೆ, ಭಾಳ ಚೆನ್ನಾಗಿ ಆಡ್ತಾನೆ. ಹಾಗೆ ಪ್ರಕಾಶ್ ಅಂತ ಭಾಳ ಇನ್ನೊಬ್ಬ ಒಳ್ಳೆ ಆಟಗಾರ ಇದ್ದ, ಕರ್ನಾಟಕದಿಂದ ಆಡ್ತಿದ್ದ. ಅವರು ಕೂಡ ಈ ವರ್ಷ ಆರಂಭದಲ್ಲಿ ರಿಟೈರ್ಮೆಂಟ್ ಘೋಷಿಸಿದ. ಸೊ ಹೀಗೆ ಅನೇಕ ಒಳ್ಳೊಳ್ಳೆ ಆಟಗಾರರು ಬೇರೆ ಬೇರೆ ರಾಜ್ಯಗಳಿಂದ ಭಾರತದ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಒರಿಸ್ಸಾ ಸರ್ಕಾರ ಅವರಿಗೆಲ್ಲ ಕೆಲಸ ಕೊಟ್ಟಿದೆ ಮತ್ತು ಅವರಿಗೆ ನಗದು ಪ್ರಶಸ್ತಿ ಕೊಡುತ್ತೆ. ಹರಿಯಾಣ ಸರ್ಕಾರ ಕೂಡ ಕೆಲಸ ಕೊಟ್ಟಿದೆ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರವನ್ನು ಕೂಡ ನಾವು ಮನವಿ ಮಾಡಿದ್ದೀವಿ. ರಾಜ್ಯ ಸರ್ಕಾರಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದವರು ಅದನ್ನು ಪರಿಗಣಿಸಿದ್ದಾರೆ. ಶೀಘ್ರ ಅವರ ಸಪೋರ್ಟಿಂದ ಕರ್ನಾಟಕದ ಆಟಗಾರರು ಕೂಡ ಕೆಲಸ ಸಿಗುತ್ತೆ, ಅವರಿಗೂ ಪ್ರಶಸ್ತಿ ಸಿಗುತ್ತೆ ಅನ್ನೋ ಒಂದು ಭರವಸೆ ನಮಗಿದೆ. ಸರ್, ಈಗಾಗಲೇ ಎಷ್ಟು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಒಂದು ಪಂದ್ಯಾವಳಿಗಳನ್ನ ಪ್ರತಿನಿಧಿಸಿದೆ ಇಲ್ಲಿವರೆಗೂ? ಸೊ ನಾವು 2010ರಿಂದ ಈ ಒಂದು ಜವಾಬ್ದಾರಿ ತಗೊಂಡಿದ್ದೀವಿ. 3 T20 ವರ್ಲ್ಡ್ ಕಪ್ ನಾವೇ ಆಯೋಜನೆ ಮಾಡಿದ್ದೀವಿ. ಅದನ್ನೆಲ್ಲ ಭಾರತನ ಗೆದ್ದಿದೆ. ಮತ್ತು 2 ODI ಚಾಂಪಿಯನ್ಶಿಪ್ ಕೂಡ ಭಾರತ ಗೆದ್ದಿದೆ, ಸೌತ್ ಆಫ್ರಿಕಾ ಮತ್ತು ದುಬೈಯಲ್ಲಿ. ಹಾಗೆ ಬೇರೆ ಬೇರೆ ರಾಷ್ಟ್ರಕ್ಕೂ ಹೋಗ್ತಾ ಇರ್ತೀವಿ. ಇಂಗ್ಲೆಂಡ್ಗೆ, ಸೌತ್ ಆಫ್ರಿಕಾಗೆ, ಶ್ರೀಲಂಕಾಗೆಲ್ಲ ಹೋಗ್ತಾ ಇದೆ, ಬಾಂಗ್ಲಾದೇಶ್ಗೆ ಇದೆ. ಮತ್ತು ಅವ್ರನ್ನೆಲ್ಲ ಇಲ್ಲಿ ಕರೆಸಿದ್ದೀವಿ. 15 ವರ್ಷದಿಂದ ಅನೇಕ ಚಾಂಪಿಯನ್ಶಿಪ್ನ ಆಯೋಜನೆ ಮಾಡಿದ್ದೀವಿ, ಬಯಲ್ಯಾಟ್ರಲ್ ಸೀರೀಸ್ನ ಆಯೋಜನೆ ಮಾಡಿದ್ದೀವಿ. ಸರ್, ಒಟ್ಟಾರೆ ಬ್ಲೈಂಡ್ ಕ್ರಿಕೆಟ್ ಬ್ಲೈಂಡ್ರಿಗೆ ಯಾವ ರೀತಿ ಸಂದೇಶ ಅವರಿಗೆ? ಸೊ ಬ್ಲೈಂಡ್ನೆಸ್ಸು ಅಂದಪ್ಪ ಯಾವತ್ತೂ ಒಂದು ಸಮಸ್ಯೆ ಅಲ್ಲ, ಅದು ಒಂದು ಸವಾಲು ಎಲ್ರಿಗೂ ಇರ್ತದೆ. ಅದನ್ನು ನಾವು ಸ್ವೀಕರಿಸಬೇಕು. ಸಮಾಜ ಅದಕ್ಕೆ ಕೈ ಜೋಡಿಸಿ ಅನುಕಂಪದ ಬದಲಾಗಿ ಅವಕಾಶ ಕೊಡಬೇಕು. ಸೊ ಕಾಣಲ್ಲ ಅಂದ ಕ್ಷಣಕ್ಕೆ ನಾವು ಎಲ್ಲ ಹೋಯ್ತು ಅನ್ಕೋಬೇಡಿ. ಇನ್ನೂ ಬೇಕಾದಷ್ಟು ನಿಮಗೆ ಸಾಧ್ಯತೆಗಳಿದ್ದಾವೆ. ಒಂದು ಕಿಟಕಿ ಮುಚ್ಚಿದ್ರು 1000 ಬಾಗಿಲುಗಳು ತೆರೆದಿರ್ತವೆ ಅಂತ ಇಂಗ್ಲೀಷಲ್ಲಿ. 1000 doors ಓಪನ್ ಇಫ್ 1 window ಕ್ಲೋಸ್. ಸೊ ಅದನ್ನು ನೀವು ನೋಡಬೇಕು. ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಗೆ ಅವಕಾಶ ಕೊಡಲಿಕ್ಕೆ ಸಮರ್ಥನ ನಿಮ್ಮ ಜೊತೆ ಇದೆ ಅಂತ ನಾನು ಈ ಮಾಧ್ಯಮದ ಮೂಲಕ ಹೇಳ್ತೀನಿ. ಸರ್, ಇನ್ನು ಭಾರತದ ಒಳ್ಳೆ ಪ್ರತಿಭಾನ್ವಿತ ಅಂಧರು ನಿಮ್ಮಲ್ಲಿ ಬಂದಾಗ ಅವರಿಗೆ ತರಬೇತಿ ಕೊಡೋಕ್ಕೆ ಮುಂದೆ ಬರ್ತೀವಿ. ಖಂಡಿತವಾಗಿ ನಾವು ಸಮರ್ಥನ ಇರೋದೇ ಅದಕ್ಕೆ. ಅವ್ರಿಗೆ ಶಿಕ್ಷಣ ಇರ್ಬೋದು, ತರಬೇತಿ ಇರ್ಬೋದು, ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ತಂತ್ರಜ್ಞಾನ ಇರ್ಬೋದು, ಅವ್ರಿಗೆ ಯಾವುದರಲ್ಲಿ ಆಸಕ್ತಿ ಇರುತ್ತೋ ಅದಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ, ಅವರ ಉತ್ಸಾಹಕ್ಕೆ ನಾವು ಸದಾ ಸಿದ್ಧ ಇದ್ದೀವಿ. Very importantly, for the captains, I would request those who would move just forward, please. For the toss, as Zoya will be flipping the coin over, and Tepsa will be going ahead and calling. Flip it, sir. It's heads is the call. I request you to please confirm it. What is it? It's heads. It is heads. Well, Tepsa, you want the toss? What would you want to do? Bad first. Bad first. All right. Okay. Why is that as a decision?
Lovely. And also, I know that India is a very, very strong side. I'm sure South Africa has done their homework back there. But can you just take us through very quickly of what was the preparation coming in for this tournament? All the preparation went well so far, and then we hope that we can be next. Yeah, of course. And last question for you before I let you go on that. You know what the Indian stars batting lineup has started with all across. So you have any targets in mind to make sure any batters is kept quiet? Yeah, for sure. We have a target. Oh, that's very good. I'm sure Ramesh, at the top of your target, you can his wicket will be very nice. Yes, wonderful, wonderful. I think Durga is coming from Durga, yeah, not a nice start to dodge. Fine, I understand. But what do you want to do? Yes, we had one wonderful, and I would really want you to just take us through because you were there with Samarth, first edition as well for the championship of Sri Cricket which happened in India, Sri Lanka, and this is second edition. How much has Hyundai Motors India Foundation and Samarth Trust especially able contributed to this tournament again? Yes, yes. Yeah, I think it's a great initiative that was taken by Hyundai. I think keeping tournaments like this, it will give us many more opportunities to go outside, and I think it's a great opportunity for us. The last time we had a big tournament, and I hope they had this tournament to go to have a competition. Yeah, definitely. The South Regional Manager, Mr. Kupa sir, is right here. Sir, thank you so much. Heartily, thank you so much from Samarth Trust for especially able and taking us to the match. Guys, ready? एक फ्लैग तोड़ नीचे करो उधर. विनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा.